ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಯುವ 3 ಅಪ್ಡೇಟ್ಗೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸದ್ಯದಲ್ಲೇ ಅಪ್ಡೇಟ್ ಬರ್ತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ಏನು ಕತೆ ಏನು ವಿಚಾರ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಯುವ 3 ಒಂದು ಅಪ್ಡೇಟ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ತುಂಬ ತಡ ಮಾಡ್ತಿದ್ದಾರೆ ಟೀಮು ಅಂತ. ಆ್ಯಂಡ್ ಆಲ್ಮೋಸ್ಟ್ ಈಗ ಪ್ರೆಸೆಂಟ್ ಇಲ್ಲಿವರೆಗೂ ಬಂದಂಥ ಎಲ್ಲ ಒಂದು ಕೆಲವೊಂದು ಬಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ರೂಮರ್ಸ್ ಆಗಿರ್ಬೋದು, ತರುಣ್ ಸರ್ ಜೊತೆ ಮಾಡ್ತಿದ್ದಾರೆ ಸಿನಿಮಾ ಅನ್ನೋದಾಗಿರ್ಬೋದು. ಸೊ ಎಲ್ಲ ನೋಡ್ಕೊಂಡ್ಬಂದ್ವಿ. ಆ್ಯಂಡ್ ಸಿನಿಮಾ ಕೂಡ ಮುಹೂರ್ತಕ್ಕೆ ರೆಡಿ ಆಗಿದೆ, ಮುಹೂರ್ತ ಮಾಡ್ತಾರೆ ಅನ್ನೋದು ಕೂಡ ಕೇಳಿಬಂದಿತ್ತು. ಬಟ್ ಇಲ್ಲಿವರೆಗೂ ಕೂಡ ಇನ್ನೂ ಯಾವುದೇ ಯುವ 3 ಅಪ್ಡೇಟ್ ಬಂದಿಲ್ಲ. ಬಟ್ ಈಗ ಒಂದು ಅಪ್ಡೇಟ್ ಬರುವಂತಹ ಹೋಪು ಚಿಕ್ಕದಾಗಿ ಕಾಣಿಸ್ಕೊಂಡಿದೆ. ಕೆಲವೊಂದು ಫ್ಯಾನ್ ಪೇಜ್ಗಳಲ್ಲಿ ನಾನು ನೋಡ್ತಾ ಹೋದೆ, ಅಲ್ಲೆಲ್ಲ ಹಾಕಿದ್ರು ಆದಷ್ಟು ಬೇಗ ಬರ್ತಾ ಇದೆ, ಒಂದು ಕಮಿಂಗ್ ಸೂನ್ ಅಂತ. ಸೊ ಒಂದು ಕಡೆ ಫ್ಯಾನ್ ಒಂದು ಪೇಜಸ್ಗಳೇನಿದೆ, ಸೊ ಅವ್ರು ಹಾಕಿದಾಗ ಐ ಥಿಂಕ್ ಆಲ್ಮೋಸ್ಟ್ ಈಗ ಸದ್ಯದ ಪ್ರೆಸೆಂಟ್ ಸಿಚುವೇಶನ್ನು ತುಂಬಾ ದೊಡ್ಡದಾಗಿ ರಿಸರ್ಚ್ ಮಾಡಿರ್ತಾರೆ ಅವರು ಈ ಸಿನಿಮಾದ ಅಪ್ಡೇಟ್ಗೋಸ್ಕರ. ಸೊ ಯುವ 3 ಅವರ ಒಂದು ಸಿನಿಮಾ ಏನಿದೆ, ಅವ್ರದ್ದೊಂದು ಸಿನಿಮಾ ಏನಿದೆ, ಸೊ ಈಗ ಸದ್ಯಕ್ಕೆ ಈಗ ಓಡಾಡ್ತಿರುವಂಥ ವಿಚಾರ ಸದ್ಯದಲ್ಲೇ ಅಪ್ಡೇಟ್ ಬರುತ್ತೆ ಅಂತ. ಆ್ಯಂಡ್ ಯಾವುದೋ ಒಂದು ಕಾಮೆಂಟಲ್ಲಿ ಯುವ ರಾಜ್ಕುಮಾರ್ ಅವರು ಒಂದು ಕಾಮೆಂಟ್ ಮಾಡಿದರು. ಸೊ ಹಬ್ಬ ಬರ್ತಾ ಇದೆ, ಹಬ್ಬ ಮಾಡೋಣ ಅಂತ ಏನೋ ಒಂದು ಕಾಮೆಂಟ್ ಹಾಕಿದ್ರು. ಸೊ ಅದನ್ನು ಪೇಜಸ್ಗಳಲ್ಲೆಲ್ಲ ಹಾಕ್ಕೊಂಡಿದ್ರು. ಸೊ ನನಗೆ ಯಾರೊಬ್ಬರು ಕಳಿಸ್ಕೊಟ್ಟಿದ್ರು. ಸೊ ಅದ್ರ ಮೇಲೆ ನಾನು ಹುಡುಕ್ದೆ, ಆಮೇಲೆ ಎಲ್ಲ ಕಡೆ ಒಂದು ಎಕ್ಸೆಲ್ ಹುಡುಕ್ದೆ, ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹುಡುಕ್ದೆ. ಬಟ್ ಎಲ್ಲೂ ಸಿಗಲಿಲ್ಲ ಒಂದು ಕಾಮೆಂಟು ಅಥವಾ ಅದೇನು ಪೋಸ್ಟು ಅಂತ. ಬಟ್ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರುತ್ತೆ ಅಂತ. ಸೊ ಯುವ 3ಗೆ ಸದ್ಯಕ್ಕೆ ಎಲ್ಲರೂ ಕೂಡ ಈಗ ವೇಟಿಂಗಲ್ಲಿ ಇದ್ದೀವಿ. ಆ್ಯಂಡ್ ಎಲ್ಲರೂ ಕೂಡ ಕೇಳ್ತಾ ಇರ್ತೀರ ಯುವ 3 ಬಗ್ಗೆ ವಿಡಿಯೋ ಮಾಡಿ ಅಂತ. ಬಟ್ ಅಫಿಷಿಯಲ್ ಆಗಿ ಬರೋ ತನಕ ಸದ್ಯಕ್ಕೆ ವಿಡಿಯೋ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ರಿಕ್ವೆಸ್ಟ್ ಬರ್ತಾ ಇರೋದ್ರಿಂದ, ತುಂಬ ಮೆಸೇಜ್ ಮಾಡ್ತಿರೋದ್ರಿಂದ ಸೊ ಯುವ 3 ಸಿನಿಮಾದ ಬಗ್ಗೆ ನಾನು ಇವತ್ತು ಇಷ್ಟು ಚಿಕ್ಕದಾಗಿ ಹೇಳಬಲ್ಲೆ. ಸೊ ಈ ಒಂದು ತಿಂಗಳು ಮುಗಿದ ಮೇಲೆ ಆಗಸ್ಟ್ 1st or 2nd ವೀಕಲ್ಲಾದರೂ ಅಥವಾ ಆಗಸ್ಟ್ ಮಂತಲ್ಲಿ ಏನಾದರೂ ಸರ್ಪ್ರೈಸ್ ಕೊಡ್ಬೋದು ಎಲ್ಲ ಒಂದು ಫ್ಯಾನ್ಸ್ಗಳಿಗೆ, ಸಿನಿ ಪ್ರೇಕ್ಷಕರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೀಮಿಗೆ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಒಂದು ಅಪ್ಡೇಟನ್ನು ಕೊಡಿ ಅನ್ನುವಂಥದ್ದು. ಸೊ ಈಗ ಫೈನಲ್ ಆಗಿ ಯುವ 3 ಒಂದು ಅಪ್ಡೇಟಿಗೆ ಒಂದು ರೀತಿಯಲ್ಲಿ ಒಂದು ಆಗಸ್ಟ್ ತಿಂಗಳಲ್ಲಿ ಒಂದು ಹೋಪ್ ಬಂದಿದೆ ಅಂತ ಖಂಡಿತವಾಗ್ಲೂ ನಾನು ಭಾವಿಸಿದ್ದೀನಿ. ಆ್ಯಂಡ್ ಆದಷ್ಟು ಬೇಗನೆ ಬರಲಿ ಅಪ್ಡೇಟು. ಸುಮ್ಮನೆ ಅಪ್ಡೇಟ್ ಬರದೇನೆ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಹೇಳ್ತಾ ಇರ್ತೀರ, ಬ್ರದರ್ ಅಪ್ಡೇಟ್ ಯಾವಾಗ ಬರುತ್ತೆ, ಅಪ್ಡೇಟು ಅಂತ ಕೇಳ್ತಾ ಇರ್ತೀರ. ಸೊ ವಿಡಿಯೋ ಬರೋ ತನಕ ಅಪ್ಡೇಟೇ ಮಾಡಬಾರ್ದು ಅಂತ ನಾನು ಒಂದು ರೀತಿಯಲ್ಲಿ ಗಟ್ಟಿ ಮನಸ್ಸು ಮಾಡಿದ್ದೆ. ಬಟ್ ಈ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಕೆಲವೊಬ್ರು ಕಳಿಸಿದಾಗ ಬ್ರದರ್ ಇದ್ರ ಬಗ್ಗೆ ಮಾತಾಡಿ ಅಂದಾಗ ಖಂಡಿತವಾಗ್ಲೂ ಮಾತಾಡಬೇಕಾಗುತ್ತೆ. ಸೊ ಆದಷ್ಟು ಬೇಗನೆ ಬರಲಿ. ಐ ಹೋಪ್ ಈ ಒಂದು ವರ್ಷದಲ್ಲಿನೇ ಸಿನಿಮಾ ಬರಲಿ ಅಂತ ಕೇಳ್ಕೊಳ್ತೀನಿ ನಾನು. ಐ ಥಿಂಕ್ ಡಿಸೆಂಬರ್ ಒಳಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೂ ಭಾವಿಸಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಏನೋ ಅಂತ. ಬಟ್ ಈ ವರ್ಷದಲ್ಲೇ ಯುವ ಅವರ ಒಂದು ಸಿನಿಮಾ, 3ನೇ ಸಿನಿಮಾ ಬರುತ್ತಾ, ಏನು ಕತೆ. ಸೊ ನಿಮಗೇನಾದರೂ ಇನ್ಫಾರ್ಮೇಷನ್ ಇದ್ದರೆ, ಏನಾರ ಅಪ್ಡೇಟ್ಸ್ಗಳು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.